ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮೆರಿತಿದ್ದೆ ಅಲ್ವಾ ಶರತ್? ಈಗ ನೋಡು, ನಿನ್ ಮಗಳು ಕೇರ್ ಟೇಕರ್ ಆಗಿ ಬಂದಿರೋ ಆಫ್ಟರ್ ಆಲ್ ಅ ಮೇಡ್ ಜೊತೆ ಮದುವೆ ಆಗಿದೆಯಾ? ಸೋ ಸ್ಯಾಡ್. ಶರತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯರ್ ಸಿಚುವೇಶನ್, ಬಟ್ ಇದೆಲ್ಲ ಶಾಸ್ತ್ರ. ಮಾವ ಶಾಸ್ತ್ರಗಳ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ನಿಂಗೆ ಗೊತ್ತಲ್ವಾ? ಅದಲ್ಲದೆ ನೀನು ದುರ್ಗಾ ಒಪ್ಪಿ ಮದುವೆ ಮಾಡ್ಕೊಂಡಿದ್ದೀರ. ಈ ಶಾಸ್ತ್ರನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಐ ನೋ ತರುಣ್, ಬಟ್ ಮರುಮಂಗಲ್ಯ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಇದ್ರ ನೆಸಿಟಿ ಏನಿತ್ತು ನನಗೊಂದು ಅರ್ಥನೇ. ಅಲ್ಲ ಶರತ್, ಇದೂ ಇಂಪಾರ್ಟೆಂಟೇ. ಅದ್ಕೆ ನೀವ್ ಈ ತರ ಮುಖ ಓದಿಸ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಇವತ್ತು ನಿಮ್ರದ್ದು ಫಸ್ಟ್ ನೈಟ್, ಸ್ವಲ್ಪ ನಾಚ್ಕೊಳ್ಳಿ. ಅಣ್ಣ, ಇವತ್ತು ದುರ್ಗಾ ಅದಕ್ಕೆ ನಾಚ್ಕೊಳ್ಳೋ ಹಾಗೆ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಂದೆ. ವಾಟ್? ಬಿಡಿಗೆ ನಾಚಿಕೆ ಬೇರೆ ಇದೆಯಾ? ಏನಂದ್ರಿ ಬಸ್ಸು? ಏನಾರ ಅಂದ್ರ? ಹಾಂ, ಏನಿಲ್ಲ. ಶಾನ್ವಿ, ಪುಟ್ ಮೇಡಮ್ ಒಬ್ಳೇ ಇದ್ದಾಳೆ. ಅವಳು ಕತೆ ಕೇಳಿಲ್ಲ ಅಂದ್ರೆ ನಿದ್ದೆನೆ ಮಾಡಲ್ಲ. ಅದ್ಗೆ ಇದನ್ನ ಇವತ್ತು ನಾನೇ ಮಲ್ಗಿಸ್ಕೋತೀನಿ. ನೀವಿಬ್ರು ಅದ್ರ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಒಂದಲ್ಲ, ನಾನು 4 ಕತೆ ಹೇಳಿ ಮಲ್ಗಿಸ್ತೀನಿ. ಓಕೆನಾ? ಎಸ್ ಎಸ್, ಶಾನ್ವಿ ವಿಲ್ ಟೇಕ್ ಕೇರ್. ಅದೇನೆ. ತರುಣ್, ಬಾ ನನ್ ಜೊತೆ. ಬಾಯ್ ತರುಣ್. ರೈಟ್ ರೈಟ್. ಶಾನ್ವಿ, ಹತ್ರ ಬರ್ಬೇಡ. ನೀರ್ ಕುಡಿಯಕ್ಕೆದ್ದೆ ನಾನು. ಏಯ್, ಅಲ್ಲೇ ನಿಂತ್ಕೋ, ನಾನೇ ನೀರು ತಂದು ಕೊಡ್ತೀನಿ. ಒಂದು ನಿಮಿಷ. ವೇಟ್. ಏಯ್ ದುರ್ಗಾ, ಅದನ್ನ ಕ್ಲೀನ್ ಮಾಡ್ಕೊಂಡು ಬೆಡ್ ಮೇಲೆ ಮಲ್ಕೋ. ಅಯ್ಯಯ್ಯೋ, ಬೇಡ. ನೀವೇ ಬೇಕಾದ್ರೆ ಮಂಚದ ಮೇಲೆ ಮಲ್ಕೊಳ್ಳಿ. ನಾನು ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೋತೀನಿ. ಏನು ಬೇಕಾಗಿಲ್ಲ, ನೀನು ಬೆಡ್ ಮೇಲೆ ಮಲ್ಕೋ, ನಾನು ಸೋಫಾದ ಮೇಲೆ ಮಲ್ಕೋತೀನಿ. ಸೋಫಾನ? ಅದಕ್ಕೆ ಹೇಳಿದ್ದು, ನೀವು ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೋತೀನಿ. ಚಾಪೆ ಬೇಕಲ್ವಾ? ಶಾನ್ವಿ! What a brilliant plan.
ಸೋಫಾ ಎಕ್ಸ್ಟ್ರಾ ಬೆಡ್ ತೆಗ್ದಿದ್ದು ಒಳ್ಳೇದೇ ಆಯ್ತು. ಎಸ್ ಇಲ್ಲ ಟಿವಿ ಸೀರಿಯಲ್ ಅಲ್ಲಿ ಬರೋ ಕಪಲ್ ತರ ಒಬ್ರು ಬೆಡ್ ಇನ್ನೊಬ್ರು ಸೋಫಾ ಮಲ್ಕೊಂಡಿರೋರು. ಆಮೇಲೆ ನಾರ್ತ್ ಪೋಲ್ ಸೌತ್ ಪೋಲ್ ಒಂದಾಗೋದಕ್ಕೆ 6 ತಿಂಗಳು. ಇವತ್ತು ಅವ್ರಿಬ್ರು ಒಂದೇ ಬೆಡ್ ಮೇಲೆ ಮಲಗದೆ ಬೇರೆ ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲ ಬೋಸು, ರೂಮ್ ಒಳಗೆ ಒಂದು ಚಾಪೆ ಆದ್ರೂ ಇಟ್ಕೋಬೇಕು ತಾನೆ? ನನಗೇನು ಕನಸ ಬಿದ್ದಿತ್ತು ಜಗಳ ಗಂಟೆ ನಾನು ರೂಮಿಗೆ ಬರ್ತಾಳೆ. ಏನಂದ್ರಿ ಬೋಸು? ಅತಿ ಆಯ್ತು ನಿಮ್ದು. ಅಲ್ಲ ಬೋಸು, ಶಾನ್ವಿ ಹತ್ರ ನಾವಿಬ್ರು ಒಂದೇ ರೂಮಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೆ? ನೀನೇನು ಮಾಡ್ತಾ ಇದ್ದೆ? ನೀನು ಹೇಳ್ಬೋದಾಗಿತ್ತು ತಾನೆ. ನನಗೇನ್ ಗೊತ್ತಿತ್ತು ಶಾನ್ವಿ ನನ್ನ ಕರ್ಕೊಂಬಂದ ತಕ್ಷಣ ಕಾಯ್ತಿದ್ದವ್ರ ತರ ಒಳಗ್ ಸೇರ್ಸ್ಕೋತೀರಾ ಅಂತ. ನಾನ್ ನೀವೇನೋ ಒಂದ್ ನೆಪ ಹೇಳಿ ನನ್ನನ್ನ ರೂಮಿಂದ ಆಚೆ ಕಳಿಸ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ನಪ್ಪ. ದುರ್ಗಾ, ನಿಂದು ಅತ್ತಿ ಆಯ್ತು. ನೀನು ಬರ್ತೀಯ ಅಂತ ನಾನು ಕಾಯ್ಕೊಂಡಿರ್ತೀನಾ? ಇನ್ನೇನ್ ಮತ್ತೆ, ನಾನೇ ಎಷ್ಟು ಪರವಾಗಿಲ್ಲ ಪುಟ್ ಮೇಡಮ್ ನಿದ್ದೆ ಮಾಡ್ಬೇಕು ಕತೆ ಹೇಳ್ಬೇಕು ಅಂತ ಏನೋ ಒಂದ್ ನೆಪ ಹೇಳಿ ಹೋಗಕ್ ನೋಡ್ದೆ. ಆದ್ರೆ ನೀವು ಸುಮ್ನೆ ನಿಂತ್ಕೊಂಡಿದ್ರಿ. ಹಲೋ, ಅವರು ಡಿಸೈಡ್ ಆಗೇ ಬಂದಿದ್ರು. ಆಗ ಬಂದಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ರೂಮಲ್ಲಿ ಸೋಫಾನೋ ಚಾಪೆನೋ ಏನೋ ಇರುತ್ತೆ, ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನನಗೇನು ಗೊತ್ತಿತ್ತು ಈ ಥರ ಮಾಡ್ತಾರೆ. ಬಾಸು ಸುಮ್ನೆ ಇರ್ತೀರಾ? ನಮ್ಗದ ಆಗೋದಿಲ್ಲ. ದುರ್ಗಾ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನಾವಿಬ್ಬರೇ ರೂಮಲ್ಲಿ ಇರ್ತೀವಿ, ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದನ್ನ ಯಾರಾದ್ರೂ ಆಚಾರ್ಯವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ? ಅಯ್ಯೋ, ಏನ್ ತಿಳ್ಕೊಡ್ತಾರೆ? ನನ್ಗೆ ಗುಲಾಬಿ ಹೂವಿನ ಪರಿಮಳ ಆಗಲ್ಲ ಅಂತ ಹೇಳಿದ್ನಪ್ಪ. ದೇವ್ರೇ, ಇವಳು ಬರೀ ಜಗಳ ಗಂಟಿ ಒಟ್ಕೂಟೇಶ್ವರಿ ಅನ್ಕೊಂಡಿದ್ದೆ, ಪೆದ್ದಮ್ಮ ಅಂತ ಗೊತ್ತಿರಲಿಲ್ಲ. ಬಾಸು ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರ್ತೀರಾ? ಮೊದಲೇ ಈ ರೂಮಲ್ಲಿ ಉಸಿರು ಕಟ್ಟದಂಗೆ ಆಗ್ತಿದೆ, ನೀವು ಬೇರೆ. ನನಗೂ ಹಂಗೆ ಆಗ್ತಾ ಇದೆ. ಈ ರೂಮಲ್ಲಿ ಇದ್ದೀನಿ ಅಂತಲ್ಲ, ನೀ ನನ್ನ ಪಕ್ಕ ಇದೆಯಲ್ಲ, ಅದಕ್ಕೆ ಡಿಸ್ಕಸ್ಟಿಂಗ್. ಬಾಸು ಸುಮ್ಮನೆ ಎಲ್ಲದಕ್ಕೂ ನನ್ನನ್ನೇ ಅನ್ಬೇಡಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ನೀವು. ಇನ್ನೇನ್ ಮತ್ತೆ, ಈ ರೂಮ್ ಇಷ್ಟ ಅಲಂಕಾರ ಆಗುವಾಗ ಶಾನ್ವಿ ನನ್ನ ರೂಮ್ ಕರ್ಕೊಂಡ್ ಬರುವಾಗ ಅವಾಗ ಅದೇನೋ ಅಂದ್ರಲ್ಲ ಡಸ್ಟಿಂಗು. ಹಲೋ, ಅದು ಡಸ್ಟಿಂಗ್ ಅಲ್ಲ, ಡಿಸ್ಗಸ್ಟಿಂಗ್. ಅದೇ ಡಿಸ್ಗಸ್ಟಿಂಗು. ಅದಾಗಿರ್ಲಿಲ್ವಾ ನಿಮ್ಗೆ? ಇವಾಗ ಮಾತ್ರ ಒಂದೊಂದೇ ಹೆಂಗ್ ಹೇಳ್ತಿದ್ದೀರಾ? ಇವಾಗ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ, ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಮುಂದೆ ಏನ್ ಮಾಡೋದಂತ ಹೇಳು. ಚಾಪೇನೂ ಇಲ್ಲ, ಸೋಫಾನೂ ಇಲ್ಲ, ಇನ್ನು ಈ ಮಂಚದ ಮೇಲೆ ನಿನ್ ಜೊತೆ ನೋನೋ. ಮುಂದೆ ಏನ್ ಮಾಡೋದು ಹೇಳು. ಅದಕ್ಕೆ ಹೇಳೋದು, ಬುದ್ಧಿ ಉಪಯೋಗಿಸ್ಬೇಕು ಅಂತ ಬಂದಾಗ ಹೆಂಗಸ್ರೇ ಬೇಕು ಅಂತ. ಇರಿ, ಯೋಚನೆ ಮಾಡ್ತೀನಿ. ಈ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ.